ವೆಲ್ಕಮ್ ಟು ಮೈ ಚಾನಲ್ ವೇನಿಕಾ ಕ್ರಿಯೇಷನ್ಸ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇವತ್ತು ನಾನು ಒಂದು ಬೀಡನ್ನ ಉಪಯೋಗಿಸಿ ಬೇಬಿ ಕುಚ್ ಡಿಸೈನ ಹಾಕೋಣ. ಮತ್ತು ಇದಕ್ಕೆ ಏನೇನು ಬೇಕು ಅಂದರೆ 2 ಕಲರ್ಸ್ ಆಫ್ ಥ್ರೆಡ್ಡು ಮತ್ತು ಒಂದು ರೌಂಡ್ ಕಲರ್ ಬೀಡ್ಸು. ನಾವು ಇವಾಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ 6 ಎಳೆ ದಾರ ತಗೊಂಡು ಅದನ್ನ ಬಟ್ಟೆಗೆ ಲಾಕ್ ಮಾಡಿ ಇದಕ್ಕೆ ನಾವು 5 ಚೈನ್ ಹಾಕೋಣ. 5 ಚೈನ್ ಹಾಕಿ 1 2 3 4 5 ಚೈನ್ ಹಾಕಿ ಅದು ಬಟ್ಟೆಗೆ ಎಲ್ಲಿಗೆ ಲಾಕ್ ಆಗುತ್ತೋ ನಾವು ಅಲ್ಲಿಗೆ ಲಾಕ್ ಮಾಡಬೇಕಾಗುತ್ತೆ. ಲಾಕ್ ಮಾಡಿ ನೆಕ್ಸ್ಟ್ ಇವಾಗ ನಾವು ರೌಂಡ್ ಬೀಡ್ ತೊಗೊತಿದ್ದೀವಿ. ಆ ರೌಂಡ್ ಬೀಡನ್ನ ದಾರಾಗೆ ಇನ್ಸರ್ಟ್ ಮಾಡಿ ಬೀಡನ್ನ ಲಾಕ್ ಮಾಡೋಣ. ಬೀಡನ್ನ ಲಾಕ್ ಮಾಡಿ ನೆಕ್ಸ್ಟ್ ಅದು ಎಲ್ಲಿಗೆ ಲಾಕ್ ಆಗುತ್ತೋ ಬಟ್ಟೆಗೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ನೆಕ್ಸ್ಟ್ ಅದೇ ರೀತಿ ಫಸ್ಟ್ 5 ಚೈನ್ ತಗೊಂಡ್ವಲ್ಲ ಅದೇ ಥರ ನೆಕ್ಸ್ಟ್ 5 ಚೈನ್ 1 2 3 4 5 ಚೈನ್ ಹಾಕಿ ಬಟ್ಟೆಗೆ ಎಲ್ಲಿಗೆ ಲಾಕ್ ಆಗುತ್ತೋ ಅಲ್ಲಿಗೆ ಲಾಕ್. ನೆಕ್ಸ್ಟ್ ತಿರ್ಗಿ ಅದೇ ಥರ ಬೀಡ್ ತಗೋಬೇಕು. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮತ್ತು ಅದು ಬಟ್ಟೆಗೆ ಕೂಡ ಲಾಕ್. ನೆಕ್ಸ್ಟ್ 5 ಚೈನ್ 1 2 3 4 5 ಚೈನ್ ಹಾಕಿ ಅದನ್ನ ಬಟ್ಟೆಗೆ ಎಲ್ಲಿಗೆ ಲಾಕ್ ಆಗುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಬಟ್ಟೆಗೆ ಲಾಕ್ ಮಾಡಿ ತಿರ್ಗಾ ನೆಕ್ಸ್ಟ್ ಕಂಟಿನ್ಯೂ ಬೀಡ್ ಲಾಕ್ ಅದನ್ನ ಬಟ್ಟೆಗೆ ಕೂಡ ಲಾಕ್. ನೆಕ್ಸ್ಟ್ 5 ಚೈನ್ 1 2 3 4 5 ಚೈನ್ ಹಾಕಿ ಅದನ್ನ ಬಟ್ಟೆಗೆ ಲಾಕ್ ಮಾಡೋಣ. ಡಿಸೈನ್ ಇದೇ ಥರ ನಾವು ಪೂರ್ತಿ ಸೀರೆಗೆ ಡಿಸೈನ್ ಹಾಕ್ತಾ ಹೋಗಬೇಕು. ಹಾಕಿದಾಗ ಬಟ್ಟೆಗೆ ಈ ಥರ ಕಾಣುತ್ತೆ. ನೆಕ್ಸ್ಟು ನಿಮಗೆ ಲಾಸ್ಟ್ ಎಂಡಿಂಗ್ ಬಂದಾಗ ಅದನ್ನ ಹೆಂಗೆ ಕಂಪ್ಲೀಟ್ ಮಾಡೋದು ಡಿಸೈನ್ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಲಾಸ್ಟಿಗೆ ಕುಚ್ಚು ಬರೋ ಥರನೇ ಮಾಡ್ಕೋಬೇಕು. 5 ಚೈನ್ ಹಾಕಿ ಅದನ್ನ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ 1 2 3 ಚೈನ್ ಹಾಕಿ ಅದನ್ನ ದಾರನ ಕಟ್ ಮಾಡ್ಕೋಬೇಕು. ದಾರನ ಕಟ್ ಮಾಡಿ ಸೂಜಿನ ತೆಗೆದು ಮತ್ತು ದಾರನ ಟೈಟ್ ಮಾಡಿದ್ರೆ ಅಲ್ಲಿಗೆ ಲಾಕ್ ಆಗುತ್ತೆ. ನೆಕ್ಸ್ಟ್ ನಾನು ಕುಚ್ಚು ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ. ನಾನು 120 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. 2 ಕಲರ್ಸ್ ಇದೆ, ಸೊ ನಾನು 2 ಕಲರ್ಸ್ ಥ್ರೆಡ್ ತೊಗೊಂಡಿದ್ದೀನಿ. ಇನ್ನು ಬಿಗ್ಗಾಗಿ ನಾವು ನಾಟ್ ಹಾಕೋಬೇಕು ಕುಚ್ಚಿಗೆ. ಒಂದು 3 to 4 ಟೈಮ್ಸ್ ಹಾಕೊಂಡ್ರೆ ಸಾಕು. ಫುಲ್ಲು ಟೈಟ್ ಆಗುತ್ತೆ ಕುಚ್ಚು. ಬಿಚ್ಕೊಳ್ಳೋದಿಲ್ಲ ಕುಚ್ಚು. ಒಂದು 3 to 4 ಟೈಮ್ಸ್ ನೀವು ಕುಚ್ಚನ್ನ ಲಾಕ್ ಮಾಡಿದ್ರೆ ನಾಟೆಲ್ಲ ಹಾಕಿದ್ಮೇಲೆ ಸಿಸರಲ್ಲಿ ನಾವು ಕಟ್ ಮಾಡಬೇಕು. ನೆಕ್ಸ್ಟ್ ನಮಗೆ ಯಾವ ಲೆವೆಲಿಗೆ ಬೇಕೋ ಆ ಲೆವೆಲ್ಗೆ ನಾವು ಸಿಲ್ಕ್ ಥ್ರೆಡ್ ಕಟ್ ಮಾಡ್ಕೋಬೇಕು ಮತ್ತು ಫಿನಿಶಿಂಗ್ ಕೊಟ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಅದಕ್ಕೂ ಫಸ್ಟ್ ಹೇಗೆ ತೋರಿಸಿದ್ರು ಅದೇ ಥರನೇ 2-3 ಟೈಮ್ಸು ಲಾಕ್ ಮಾಡ್ಕೋಬೇಕು ಕುಚ್ಚನ್ನ. ಲಾಕ್ ಮಾಡಿ ಅದೇ ಥರ ಕಟ್ ಮಾಡ್ಕೋಬೇಕು ಜರಿ ಥ್ರೆಡ್ನ. ನೆಕ್ಸ್ಟ್ ಸಿಲ್ಕ್ ಥ್ರೆಡ್ನ ಕಟ್ ಮಾಡಬೇಕು. ಸೇಮ್ ನಾವು ಫಸ್ಟು ಹೇಗೆ ಕಟ್ ಮಾಡಿರ್ತೀವೋ ಅದೇ ಲೆವೆಲ್ಗೆ ನಾವು ಕುಚ್ಚನ್ನ ಕಟ್ ಮಾಡ್ಕೋಬೇಕು. ಸೊ ಈಗ ಮುಗ್ದಿದೆ. ಡಿಸೈನ್ ಹೇಗೆ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಡಿಸೈನ್ ಹೀಗೆ ಬಂದಿದೆ. ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.